ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಭ್ರಷ್ಟಾಚಾರಕ್ಕೆ ಈಗ ಶಾಕ್ ಕೊಡಲಾಗಿದೆ. ನಿಗಮಕ್ಕೆ ಭ್ರಷ್ಟರಿಗೆ ಶಾಕ್ ಕೊಟ್ಟಿದ್ದಾರೆ. ಅಭಿವೃದ್ಧಿಯ ನಿಗಮದಲ್ಲಿ ಕಚೇರಿಯ ಮೇಲೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ದೊಡ್ಡ ಮಟ್ಟದ ಭ್ರಷ್ಟಾಚಾರ ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟರಿಗೆ ಈಗ ಶಾಕ್ ಕೊಟ್ಟಿರುವಂಥದ್ದು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ಯಾರು ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಅವರಿಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ವಸಂತನಗರ ಬಳಿ ಇರುವಂತಹ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಫಲಾನುಭವಿಗಳ ಬಳಿ ಭಾರಿ ಹಣವನ್ನು ವಸೂಲಿ ಮಾಡ್ತಿದ್ದಂತಹ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ದೂರುಗಳು ಕೂಡ ಕೇಳಿ ಬಂದಿದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಬೆಳ್ಳಂಬೆಳಗ್ಗೆನೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮೇಲೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಗಂಗಾ ಕಲ್ಯಾಣ ಯೋಜನೆ, ಭೂ ಒಡೆತನ, ನೇರ ಸಾಲ, ಸಾರಥಿ ಯೋಜನೆ ಅಧಿಕಾರಿಗಳಲ್ಲಿ ಲಂಚದ ಮಾತು ಈ ಒಂದು ಯೋಜನೆಗಳಲ್ಲಿ. ಹೀಗಾಗಿ ಕಚೇರಿಯಲ್ಲಿ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಹಿಂದೆ ಭೂ ಒಡೆತನದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿತ್ತು. ಹೀಗಾಗಿ ಫಲಾನುಭವಿಗಳನ್ನು ಹೊರತುಪಡಿಸಿ ಕೂಡ ದುಡ್ಡು ಕೊಟ್ಟವರಿಗೆ ಸರ್ಕಾರದ ಒಂದು ಸ್ಕೀಮ್ ಅಂತ ಹೇಳಲಾಗ್ತಾ ಇತ್ತು. ಸಾಲು ಸಾಲು ದೂರು ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ದೊಡ್ಡ ಮಟ್ಟದ ದಾಳಿ ನಡೆದಿದೆ. ಪರಿಶೀಲನೆ ಕೂಡ ಮಾಡಿದ್ದಾರೆ. ನೋಡಿ, ಹಿಂದೆ ಕೂಡ ಸಾಕಷ್ಟು ಬಾರಿ ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಕೂಡ ಬೇರೆ ಬೇರೆ ಕಡೆ ಕೇಳಿ ಬರ್ತಾ ಇತ್ತು. ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗ ಏನಾಗ್ತಾ ಇತ್ತು ಅಂದರೆ, ಲೋನ್ ಕೊಡ್ತೀವಿ ಅಥವಾ ಕೊಡಿಸ್ತೀವಿ ಅಂತ ಕೆಲವೊಂದು ಮಧ್ಯವರ್ತಿಗಳು ಏನಿರ್ತಾರೆ ಅವರು ಬೇರೆ ಬೇರೆಯವರ ಒಂದು ಹೆಸರಲ್ಲಿ ಲೋನ್ ಕೊಡಿಸ್ತಾರೆ. ಕೊಡಿಸ್ಬಿಟ್ಟು ಏನು ಮಾಡ್ತಾರೆ, ಆ ಹಣ ಅವರ ಖಾತೆಗೆ ಬಂದ ನಂತರ ಏನಾಗುತ್ತೆ, ಏನು ದುಡ್ಡು ಬಂದಿರುತ್ತೆ ಅವ್ರಿಗೆ ಯಾರು ಆಧಾರ್ ಕಾರ್ಡನ್ನು ಅಥವಾ ಪ್ರೂಫನ್ನು ಕೊಟ್ಟಿರ್ತಾರೋ ನಾವು ನಿಮಗೆ ದುಡ್ಡು ಬರ್ತನೋ ಮಾಡ್ತೀವಿ, ನೀವು ನಮಗೆ ಆ ದುಡ್ಡನ್ನು ವಾಪಸ್ ಕೊಡಬೇಕು, ನಿಮಗೆ ಇಂತಿಷ್ಟು ಒಂದು 5,000ನೋ 10,000ನೋ ದುಡ್ಡು ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಈ ಒಂದು ವಿಚಾರ. ಕೋಟ್ಯಾನ್ಗಟ್ಟಲೆ ಇದರಲ್ಲಿ ಅವ್ಯವಹಾರ ನಡೆದಿತ್ತು. ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಇದರಲ್ಲಿ ಏನು ಲೋನ್ ಮಂಜೂರು ಮಾಡ್ತಾರೆ, ಹಣವನ್ನು ಮಂಜೂರು ಮಾಡ್ತಾರೆ ಸ್ಕೀಮ್ಗಳಿಗೆ, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ಆರೋಪ ಇತ್ತು. ಅವರು ಏನಂದರೆ, ನೀವು ಎಷ್ಟೇ ಜನ ತೊಗೊಂಬನ್ನಿ, ಒಬ್ಬ ಮಧ್ಯವರ್ತಿ ಏನಿರ್ತಾನೆ ಒಬ್ಬರ ಕಡೆಯಿಂದ ಒಂದು ಸುಮಾರು 100, 250 ಈ ರೀತಿಯಾದ ಜನಗಳ ಎಲ್ಲ ಒಂದು ಪ್ರೂಫ್ಗಳನ್ನು ತರೋದು, ಒಂದು ಸ್ಕೀಮ್ಗಳ ಮೇಲೆ ಅಪ್ಲೈ ಮಾಡಿ ಅದರಲ್ಲಿ ಇಷ್ಟೆಲ್ಲ ಒಂದು ನೀವು ಏನು ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡ್ತೀರಿ ಅಂದರೆ ನಾವು ನಿಮಗೆ ಇಂತಿಷ್ಟು ದುಡ್ಡು ಕೊಡ್ತೀವಿ ಅಂತ ಅಧಿಕಾರಿಗಳಿಗೆ ಹೇಳ್ತಾರೆ. ಅವರು ಕೂಡ ಒಪ್ಕೊಳ್ತಾರೆ. ಆ ದುಡ್ಡು ತಗೊಂಡು ಇವರು ಎಲ್ಲ ಮಂಜೂರು ಮಾಡ್ತಾರೆ, ತಗೊಳ್ಳಿ ನಿಮ್ಮದೆಲ್ಲ ಆಗಿದೆ ಅಂತ ಹೇಳಿ. ಆ ಹಣ ಖಾತೆಗೆ ಹೋದ್ಮೇಲೆ ಆ ಜನರಿಂದ ಮಧ್ಯವರ್ತಿ ಏನು ಮಾಡ್ತಾನೆ, ದುಡ್ಡು ಇಸ್ಕೊಂಡು ಅವರಿಗೆ ಪ್ರೂಫ್ ಕೊಟ್ಟವರಿಗೆ ಒಂದು 5,000, 10,000 ಕೊಟ್ಬಿಟ್ಟು ಅವ್ರನ್ನ ಸುಮ್ಮನಿರಿಸ್ತಾನೆ. ಈ ರೀತಿಯಾದಂಥ ಅಕ್ರಮಗಳು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಸಾಲು ದೂರುಗಳು ಕೂಡ ಬಂದಿದ್ದು ಈ ಒಂದು ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಮೇಲೆ. ಹೀಗಾಗಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಲೋಕಾಯುಕ್ತ ಅಧಿಕಾರಿಗಳು ಈಗ ಏನು ಮಾಡಿದ್ದಾರೆ, ಬೆಳಂಬೆಳಗ್ಗೆನೆ ರೈಡ್ ಮಾಡಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಯಾರ್ಯಾರು ಈ ರೀತಿಯಾಗಿ ಅಕ್ರಮದಲ್ಲಿ ತೊಡಗಿರುತ್ತಾರೋ, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೋ ಅವರಿಗೀಗ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂಥದ್ದು. ನಿಜಕ್ಕೂ ಕೂಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಹೀಗಲ್ಲ, ಸುಮಾರು ವರ್ಷಗಳಿಂದ ಈ ರೀತಿಯಾದಂತಹ ಒಂದು ದೊಡ್ಡ ಅಕ್ರಮ ಕೇಳಿ ಬರ್ತಾನೇ ಇದೆ. ಕೆಲವರು ಗೊತ್ತಿದ್ರು ಕೂಡ ಸುಮ್ಮನೆ ಇದ್ರು, ಇನ್ನು ಕೆಲವರು ಇದು ಸರಿಯಲ್ಲ ಅಂತ ಹೇಳಿ ದೂರು ಕೊಟ್ಟಿದ್ರು. ಇಷ್ಟು ದಿನ ದೂರುಗಳು ಬರ್ತಾನೇ ಇದ್ವು ಸಾಲು ಸಾಲಾಗಿ. ಈಗ ಏನು ಇಷ್ಟೊಂದು ದೂರು ಬರ್ತಾ ಇದೆ ಅಂತ ತಲೆಕೆಡಿಸುವಂತಹ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಈಗ ಏಕಾಏಕಿಯಾಗಿ ದಾಳಿ ಮಾಡಿದ್ದಾರೆ ಬೆಂಗಳೂರಿನ ವಸಂತನಗರದಲ್ಲಿರುವಂತಹ ಒಂದು ಕಚೇರಿಯ ಮೇಲೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕಚೇರಿ ಏನಿದೆ ಅದರ ಮೇಲೆ ದಾಳಿ ಮಾಡಿದ್ದಾರೆ. ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಹೆಂಗೆ ಅವ್ಯವಹಾರಗಳು ನಡೆದಿದೆ, ಲಂಚವನ್ನು ಯಾರು ತೆಗೆದುಕೊಂಡಿದ್ದಾರೆ, ಹೆಂಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಲೋನ್ಗಳು, ಯಾವ್ಯಾವ ಯೋಜನೆಗಳ ಅಡಿಯಲ್ಲಿ, ಅವೆಲ್ಲದರಲ್ಲಿಯೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನೇನು ಆಗಿದೆ, ಯಾವ್ಯಾವ ಯೋಜನೆಯಲ್ಲಿ ಏನೇನು ಆಗಿದೆ, ಎಷ್ಟು ಅಕ್ರಮ ಆಗಿದೆ, ಎಲ್ಲದರ ಬಗ್ಗೆ ಕೂಡ ಮಾತನಾಡ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಭೂ ಒಡೆತನದ ಯೋಜನೆ, ನೇರ ಸಾಲದಲ್ಲಿನೇ ಜಾಸ್ತಿ ಆಗ್ತಾ ಇತ್ತು ಅಕ್ರಮ. ಯಾಕಂದರೆ ನೇರ ಸಾಲದಲ್ಲಿ ನೋಡಿ 50,000, 1,00,000 ರೂಪಾಯಿ ಕೊಡ್ತಾರೆ. ಅದರಲ್ಲಿ ಇವರು ಫಲಾನುಭವಿಗಳಿಗೆ ಸಿಗೋದೇ 10,000, 15,000 ಕೊಡ್ತಾರೆ. ಉಳಿದಿದ್ದಿನ ಮಧ್ಯದಲ್ಲಿರೋರು ಅಧಿಕಾರಿಗಳು ನುಂಗಾಕ್ಬಿಡ್ತಾರೆ. ಈ ರೀತಿಯಾದಂಥದ್ದು ದೊಡ್ಡ ಮಟ್ಟಿಗೆ ಹೇಳುತ್ತೆ. ಇನ್ನು ಸಾರಥಿ ಯೋಜನೆ ಏನಿದೆ, SC/STಗಳಿಗೆ ಏನಾಗ್ತಾ ಇತ್ತು ಅಂದರೆ ಅವರಿಗೆ ಒಂದು ಸ್ವಯಂ ಉದ್ಯೋಗವನ್ನು ಮಾಡಿಕೊಳ್ಳಿ ಅಂತ ಕಾರನ್ನ ಕೊಡ್ತಾ ಇದ್ರು ಸಬ್ಸಿಡಿ ರೂಪದಲ್ಲಿ. ಸಬ್ಸಿಡಿ ಏನು ಬರುತ್ತೆ, 1 ಲಕ್ಷ ನಿಮಗೆ ಲೋನ್ ಇದೆ ಅಂದರೆ 50,000 ಸಬ್ಸಿಡಿ, 50,000 ಕಟ್ಟಬೇಕು ವಾಪಸ್ ಅಂತ ಇರುತ್ತೆ. ಮತ್ತು ಇದರಲ್ಲಿ ಸಾರಥಿ ಯೋಜನೆಯಲ್ಲಿ ಕೂಡ ಅಷ್ಟೇ, ಇಂತಿಷ್ಟಂತ ಸಬ್ಸಿಡಿ ಕೊಡ್ತಾರೆ. ಆ ಸಬ್ಸಿಡಿಯನ್ನು ಹಣ ತಗೊಳ್ಳೋದು, ಅವರಿಗೆ ಅದನ್ನು ಕಾರ್ ಮಾಡಿಕೊಡ್ತಾರೋ ಇಲ್ಲ ಅಥವಾ ಬೇರೆ ಹೆಸರಲ್ಲಿ ಮಾಡಿಕೊಡೋದು, ಈ ರೀತಿಯ ಎಲ್ಲ ಮತ್ತು ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈಗ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಆಗ್ತಿರುವಂತಹ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋಕೆ, ಅಧಿಕಾರಿಗಳಿಗೆ ಒಂದು ಕಾನೂನು ರೀತಿಯ ಪಾಠವನ್ನು ಕಲಿಸೋಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿರುವಂಥದ್ದು, ರೇಡ್ ಮಾಡಿರುವಂಥದ್ದು, ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿದ್ದಾರೆ, ಭ್ರಷ್ಟರಿದ್ದಾರೆ, ಅವರನ್ನೆಲ್ಲರೂ ಕೂಡ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕೆನ್ನುವಂಥ ರೀತಿಯಲ್ಲಿ ದಾಳಿ ಮಾಡಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.